ನನ್ನೆಲ್ಲ ಪ್ರೀತಿಯ ಕನ್ನಡಿಗರಿಗೂ ನಮಸ್ಕಾರ. ಇವತ್ತು ಶುಕ್ರವಾರದ ಮಿನಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಿಗ್ಗೆ ಆಲ್ರೆಡಿ ಸಮಯ 8 ಗಂಟೆ ಆಗೋಗ್ಬಿಟ್ಟಿದೆ. ಇನ್ನೂ 1 ಅವರ್ ಅಷ್ಟೇ ಬಾಕಿ ಇರೋದು. ಸೊ ಅಷ್ಟರಲ್ಲಿ ಬೇಗ ಬೇಗ ಕೆಲಸಗಳನ್ನ ಮಾಡ್ಕೊಳ್ಬೇಕು ಅಂತ ಹೇಳಿ ಟೊಮೊಟೊ ಚಿತ್ರಾನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸಿಂಪಲ್ಲಾಗಿ ಟೇಸ್ಟಿಯಾಗಿ ಬೇಗ ಬೇಗ ಮಾಡ್ಕೊಳ್ಬೋದು. ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇದು ಆಲ್ರೆಡಿ ಒಂದು ಕುಕ್ಕರಲ್ಲಿ ಅನ್ನಕ್ಕೆ ಇಟ್ಕೊಂಡಿದ್ದೀನಿ. ಸೈಡಲ್ಲಿ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 4 ಸ್ಪೂನ್ ಆಗುವಷ್ಟು ಎಣ್ಣೆ, ಸಾಸಿವೆ, ಕಡಲೆಬೇಳೆ ಮತ್ತು ಮೀಡಿಯಮ್ ಸೈಜ್ ಒಂದು 4 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈ ಥರ ಒಂದು ಮನೆಯಲ್ಲಿ ಸ್ಪೈಸಿಯಾಗಿ ಖಾರವಾಗಿ ಏನಾದ್ರು ತಿನ್ನಬೇಕು ಅಂದಾಗ ಈ ಥರ ಒಂದು ರೈಸ್ನ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನೀವು ಬೇಕಾದ್ರೆ ಇದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಳ್ಬೋದು. ನಾನು ಅದನ್ನು ಸ್ಕಿಪ್ ಮಾಡ್ಕೊಂಡಿದ್ದೀನಿ. ಇವತ್ತು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಅದನ್ನು ಒಂದು 5 ರಿಂದ 10 ನಿಮಿಷ ಟೈಮ್ ಇದ್ದರೆ ಬಿಟ್ಬಿಡಿ, ಅಥವಾ ಒಂದು 5 ನಿಮಿಷ ಆದರೆ ಸಾಕು. ನಾನು ಸ್ವಲ್ಪ ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ. ಮನೆಯಲ್ಲಿ 5 ನಿಮಿಷ ಬೇಗ ಹಾಕಬೇಕು ಅನ್ನೋರು ಈ ಥರ ಒಂದು ರೆಸಿಪಿನ ಟ್ರೈ ಮಾಡಿ. ಅಷ್ಟರಲ್ಲಿ ಟೈಮ್ ಆಗ್ತಾಯಿತ್ತು. ಸೊ ಬೆಳಗ್ಗೆ ಎದ್ದ ತಕ್ಷಣ ನನಗೆ ಕಾಫಿ ಕುಡಿದು ಅಭ್ಯಾಸ. ಸೊ ಕಾಫಿ ಇಲ್ಲ ಅಂದರೆ ನೆಕ್ಸ್ಟು ಕೆಲಸನೇ ಆಗಲ್ಲ ಅನ್ನೋ ಫೀಲ್ ಇರುತ್ತೆ. ಸೊ ಬೆಳಿಗ್ಗೆ ನಾನು ತಿಂಡಿ ಮಾಡೋಕ್ಕಿಂತ ಮುಂಚೆ ಒಂದು ಲೋಟ ಬಿಸಿನೀರು ಅಥವಾ ಬಿಸಿನೀರು ಕುಡಿದ ತಕ್ಷಣವೇ ನಾನು ಕಾಫಿ ಮಾಡ್ಕೊಂಡು ಕುಡ್ಬಿಡ್ತೀನಿ. ಸೊ ಇವತ್ತು ಕೆಲಸಗಳಿಗೆ ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ಫಸ್ಟೇ ತಿಂಡಿ ಎಲ್ಲ ರೆಡಿ ಮಾಡಿಬಿಟ್ಟು ಅದಾದ ನಂತರ ಕಾಫಿನ ಸ್ವಲ್ಪ ರಿಲೀಫ್ ಆಗುತ್ತೆ ನನಗೆ ಕಾಫಿ ಕುಡಿಯೋದ್ರಿಂದ. ಯಾರು ಏನೇ ಹೇಳಿದ್ರು ಕಾಫಿ ಮಾತ್ರ ಬಿಡೋ ಅಂತ ಮನಸ್ಸಿಲ್ಲ. ಸೊ ಹಸ್ಬೆಂಡ್ ಕೂಡ ಬೈತಾ ಇರ್ತಾರೆ ಕುಡಿಬೇಡ ಅಂತ. ಸೊ ನನಗಂತೂ ಕಾಫಿ ಬಿಟ್ಟಿರೋಕ್ಕಾಗಲ್ಲ. ಯಾಕಂದರೆ ಕಾಫಿ ಎಷ್ಟೇ ಸೆಕೆ ಇರಲಿ, ಎಷ್ಟೇ ಬಿಸಿ ಇರಲಿ, ನನಗೆ ಕಾಫಿ ಮಾತ್ರ ಮೈನು. ಯಾಕಂದರೆ ಟೆನ್ಷನ್ಗೆ ಕಾಫಿ ಕುಡಿಯೋದ್ರಿಂದ ಮೈಂಡು ತುಂಬಾ ರಿಲೀಫ್ ಆಗುತ್ತೆ. ಸೊ ಅಷ್ಟರಲ್ಲಿ ಕಾಫಿ ಕುಡಿತಾನೆ ನಾನಿಲ್ಲಿ ಬೇಳೆ ಸಾಂಬಾರು ಪೌಡರ್ನ 1 ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಇದು ಹಾಕೊಂಡ ತಕ್ಷಣವೇ ಗ್ಯಾಸ್ನ ಆಫ್ ಮಾಡಿ ಇಟ್ಕೊಂಡು ಇವಾಗ ಸೈಡಲ್ಲಿ ರೈಸ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನ ಕಲಿಸ್ಕೊಂಡ್ಬಿಡ್ತೀನಿ. ಇವತ್ತು ಶುಕ್ರವಾರ ಸ್ವಲ್ಪ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಸೊ ಟೈಮ್ ಆಗಲ್ಲ, ಯಾಕಂದರೆ ಆಲ್ರೆಡಿ ಇನ್ನು 10 ನಿಮಿಷ ಇರೋದು. ಅಷ್ಟರಲ್ಲಿ ಮಕ್ಳಿಗಿನ್ನ ರೆಡಿ ಮಾಡಬೇಕು. ನನಗೆ ಸಂಹಿತಾ ಅಂತೂ ತುಂಬಾ ಹಠ ಮಾಡ್ತಾಳೆ, ತುಂಬಾ ಹಿಂಸೆ ಕೊಡ್ತಾರೆ. ಒಟ್ಟಿನಲ್ಲಿ ಮಕ್ಕಳಂತೂ ದೊಡ್ಡವರಾಗೋವರೆಗೂ ಆ ಒಂದು ಮೇಂಟೈನ್ ಮಾಡ್ತಾರಲ್ಲ, ಅದು ತುಂಬಾ ಕಷ್ಟ. ಎಸ್ಪೆಷಲಿ ಹೇಳಬೇಕಂದ್ರೆ ನಮ್ಮ ಅಮ್ಮನಿಗಂತೂ ತುಂಬಾ ರಿಸ್ಕ್ ಆಗುತ್ತೆ. ನಾನೇನೋ ಆಫೀಸ್ ಕೆಲಸ ಅನ್ಕೊಂಡು ಹೊರಟೋಗ್ಬಿಡ್ತೀನಿ. ಬಟ್ ಅಮ್ಮ ಅವರಿಬ್ರು ನೋಡ್ಕೊಳ್ಳೋ ಅಷ್ಟರಲ್ಲಿ ಸಾಕು ಮಾಡಿಬಿಡ್ತಾರೆ. ಸೊ ಸ್ವಲ್ಪ ಸ್ಕೂಲ್ ಓಪನ್ ಆಗೋವರೆಗೂ ಸ್ವಲ್ಪ ರಿಸ್ಕ್ ಅಂತಲೇ ಅನಿಸುತ್ತೆ. ಯಾಕಂದರೆ ಮನೇಲೇ ಇರ್ತಾರೆ, ನಾನು ಕೂಡ ಎಲ್ಲೂ ಕರ್ಕೊಂಡು ಹೋಗೋದಿಲ್ಲ. ಸೊ ಅವ್ರಿಗೂ ಅಮ್ಮನ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಅವ್ರಿಗೂ ಕೂಡ ಎಷ್ಟೇ ಹಠ ಮಾಡಿದ್ರು ಏನು ಮಾಡಿದ್ರು ಅವ್ರಿಗೂ ಒಂಥರ ಏನೋ ಕಿರಿಕಿರಿ ಅನಿಸುತ್ತೆ ಮಕ್ಳಿಗೂ ಕೂಡ. ಸೊ ಈ ಟೈಮಲ್ಲಿ ಸಂಡೇ ಮಾತ್ರನೇ ನಾವು ಹೊರಗಡೆ ಹೋಗೋಕ್ಕಾಗೋದು. ಆಫೀಸ್ ಅವರ್ಸಲ್ಲಿ ಅಥವಾ ಆಫೀಸ್ ಟೈಮಲ್ಲಿ ಎಲ್ಲೂ ಹೊರಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೇ ಎಷ್ಟು ಸಾಧ್ಯನೋ ಅಷ್ಟು ಬೇಗ ಮಕ್ಕಳನ್ನ ರೆಡಿ ಮಾಡಿ ಅಮ್ಮನ ಮನೆಗೆ ಕಳಿಸ್ಬಿಡ್ತೀನಿ. ಸೊ ಇವಳಂತೂ ತುಂಬಾ ಹಠ ಮಾಡ್ತಾಳೆ, ಏನು ಹೇಳಿದ್ರು ಕೇಳಲ್ಲ, ನೀನೇ ಮಾಡಬೇಕು ಅಂತ ಹಿಂಸೆ ಕೊಡ್ತಿರ್ತಾಳೆ. ಸೊ ಆಟ ಆಡ್ತಾ ಇದ್ದಾಳೆ, ನಗ್ತಾ ಇದ್ದಾಳೆ, ನಗಿಸ್ತಾಳೆ. ನಮಗಂತೂ ಟೈಮ್ ಇತ್ತು ಅಂದರೆ ಮಕ್ಳ ಜೊತೆ ಇನ್ನೂ ಖುಷಿಯಾಗಿ ಅಂದರೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಸೊ ನನಗೆ ಅರ್ಜೆಂಟ್ ಇರುತ್ತೆ. ಅಷ್ಟು ಬೇಗ ಇವ್ರನ್ನ ರೆಡಿ ಮಾಡ್ಕೊಂಬಿಟ್ಟು ಅಷ್ಟೊತ್ತಿಗೆ ಈಗ ಸಂಹಿತಾನಿಗೂ ರೆಡಿ ಆಯಿತು, ಚಿರಿಗೆ ಆಲ್ರೆಡಿ ರೆಡಿ ಮಾಡಿಟ್ಟಿದ್ದೆ. ಸೊ ಅವರಿಬ್ರಿಗೂ ತಿಂಡಿ ಹಾಕ್ಕೊಟ್ಟಿದ್ದೀನಿ. ಅಷ್ಟರಲ್ಲಿ ನನಗೆ ಟೈಮ್ ಆಗ್ತಾಯಿತ್ತು. ಸೊ ನಾನು ಬೇಗ ರೆಡಿ ಆಗಿಬಿಡೋಣ ಅಂತ ಹೇಳಿ ರೆಡಿ ಆಗ್ತಾ ಇದ್ದೀನಿ. ಇವತ್ತು ಸಂಹಿತಾ ಮತ್ತು ಚಿರುನ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸ್ಬೇಕಾಗಿತ್ತು. ಸೊ ಅಷ್ಟು ಬೇಗ ಮಾಡಿಬಿಡೋಣ ಅಂತ ಅಂದ್ಕೊಂಡು ಟೈಮ್ ಆಗ್ತಾ ಇರಲಿಲ್ಲ. ಸೊ ಇವತ್ತು ಒಂದು ಸ್ವಲ್ಪ ಫ್ರೀ ಮಾಡಿಕೊಂಡು ಬಂದು ಅವರಿಬ್ರಿಗೂ ಅಡ್ಮಿಷನ್ ಮಾಡಿಸ್ಬೇಕು. ಇಬ್ಬರೂ ಸ್ಕೂಲಿಗೆ ಸೇರ್ಕೊಂಡಿದ್ದಾರೆ ಅಂತ ಇವತ್ತು ಖುಷಿಯಾಗುತ್ತೆ. ಮಕ್ಕಳು ಎಷ್ಟು ಮುದ್ದಾಗಿರ್ತವೋ ಅಷ್ಟು ಬೇಗ ದೊಡ್ಡವರಾಗ್ಬಿಡ್ತಾರೆ ಅಂತ ಹೇಳ್ತಾ ಇವತ್ತಿನ ವ್ಲಾಗು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ದಯವಿಟ್ಟು ಇಷ್ಟ ಆಗಿದರೆ ನನ್ನ ಫೇಸ್ಬುಕ್ ಪೇಜನ್ನು ನೀವೆಲ್ಲರೂ ಫಾಲೋ ಮಾಡಿ. ಮತ್ತು ಈ ವಿಡಿಯೋನ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ ಅಂತ ನಾದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ನನಗೆ ಇವಾಗ ಆಫೀಸ್ಗೆ ಹೊರಡಲಿಕ್ಕೆ ಟೈಮ್ ಆಗಿದೆ. ಸೊ ನನ್ನ ಬಾಕ್ಸ್ನ ಆಲ್ರೆಡಿ ನಾನು ಮಧ್ಯಾಹ್ನ ಮತ್ತು ಬೆಳಗ್ಗೆ 2 ಟೈಮ್ಗೂ ಬಾಕ್ಸ್ಗೆ ಹಾಕೊಂಡ್ಬಿಡ್ತೀನಿ. ಸೊ ಹೊರಡ್ತಾ ಇದ್ದೀನಿ. ನಾನು ಕೂಡ ಮಕ್ಳಿಗಿಬ್ರಿಗೂ ಬಾಯ್ ಮಾಡಿ ಮುದ್ದು ಮಾಡಿ ಹೊರಡ್ತಾ ಇದ್ದೀನಿ. ಥ್ಯಾಂಕ್ ಯು. ನನ್ನ ವಿಡಿಯೋನ ನೀವೆಲ್ಲ ವಾಚ್ ಮಾಡ್ತಾ ಇದ್ದೀರಾ ಅಂತ ಹೇಳ್ತಿದ್ದೀನಿ. ನೋಡ್ತಾ ಇರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.